ಬ್ಯಾಂಗ್ಳೂರಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಅಂದ್ರೆ ಎಲ್ಲರೂ ಫಸ್ಟ್ ಹೇಳೋದು ಪೆಸ್ ಯೂನಿವರ್ಸಿಟಿ. ಬಟ್ ನಾನು ಡೈರೆಕ್ಟ್ ಆಗಿ ನಿಮ್ಗೆ ಪ್ರಶ್ನೆ ಕೇಳ್ತೀನಿ, ಇದು ನಿಜವಾಗ್ಲೂ ಟಾಪ್ ಕಾಲೇಜಾ ಇಲ್ಲ ಸೋಷಿಯಲ್ ಮೀಡಿಯಾ ಹೈಪ್? ಸೊ ನಿಮ್ ಮೈಂಡ್ ಅಲ್ಲಿ ಈ ತರ ಡೌಟ್ಸ್ ಇರುತ್ತೆ ಅಲ್ವಾ? ಫೀಸ್ ವರ್ತ್ ಇಟ್ ಇದೆ ಇಲ್ಲ, ಜಾಯಿನ್ ಆಗೋಕೆ ರ್ಯಾಂಕ್ ಎಷ್ಟು ಬೇಕು? ಸೊ ಈ ಒಂದು ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಗೆ ಎಲ್ಲಾ ಡೌಟ್ಸ್ ಕ್ಲಿಯರ್ ಆಗುತ್ತೆ. ಸೊ ಇವತ್ತು ನಾನು ಸ್ಟೂಡೆಂಟ್ ರಿವ್ಯೂಸ್ ಮತ್ತು 2025 NIRF ಡೇಟಾ ಇಟ್ಕೊಂಡು ಕಂಪ್ಲೀಟ್ ರಿಯಾಲಿಟಿ ಚೆಕ್ ಕೊಡ್ತೀನಿ. ಮತ್ತೆ ಇದು ಯಾವುದೇ ರೀತಿಯ ಕಾಲೇಜ್ ಪ್ರಮೋಷನ್ ಅಲ್ಲ. ಸೊ ಇದೇ ತರದ ಜೆನ್ಯೂನ್ ಇನ್ಫಾರ್ಮೇಶನ್ ಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಕ್ಯಾಂಪಸ್ ಅಂಡ್ ಅಡ್ಮಿಷನ್ಸ್. ಪೆಸ್ ಯೂನಿವರ್ಸಿಟಿ ಮೇನ್ ಕ್ಯಾಂಪಸ್ ಇರೋದು ಬನಶಂಕರಿ ರಿಂಗ್ ರೋಡ್ ಅಲ್ಲಿ. ಕನೆಕ್ಟಿವಿಟಿ ವೈಸ್ ಟಾಪ್ ಕ್ಲಾಸ್ ಇದೆ. ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿ ಕೂಡ ಇನ್ನೊಂದು ಕ್ಯಾಂಪಸ್ ಇದೆ. ಬ್ಯಾಕ್ ಗ್ರೌಂಡ್ ನೋಡಿದ್ರೆ 1972 ಇಂದ ಇರೋ ರೆಪ್ಯೂಟೆಡ್ ಬ್ರ್ಯಾಂಡ್ ಇದು. NIRF ರ್ಯಾಂಕಿಂಗ್ ಅಲ್ಲಿ ಕೂಡ ಕನ್ಸಿಸ್ಟೆಂಟ್ಲಿ ಇಂಡಿಯಾಸ್ ಟಾಪ್ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ ಲಿಸ್ಟ್ ಅಲ್ಲಿ ಬರುತ್ತೆ. ಇನ್ನು ಫೀಸ್ ಬಗ್ಗೆ ನೋಡ್ಬೇಕಾದ್ರೆ KCET ಕೋಟಾ ಸ್ಟೂಡೆಂಟ್ಸ್ ಗೆ ಇಯರ್ಲಿ ರಫ್ಲಿ 1.1 ಇಂದ 1.3 ಲ್ಯಾಕ್ಸ್ ರೇಂಜ್ ಅಲ್ಲಿ ಇರುತ್ತೆ. ಕಂಪ್ಲೀಟ್ ಬಿಟೆಕ್ ಅರೌಂಡ್ 5 ಲ್ಯಾಕ್ಸ್ ಒಳಗೆ ಫಿನಿಶ್ ಆಗಬಹುದು. ಆದ್ರೆ JEE ಮೇನ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಸೈಡ್ ಹೋದ್ರೆ ಫೀಸ್ ತುಂಬಾ ಇನ್ಕ್ರೀಸ್ ಆಗುತ್ತೆ. ಕಂಪ್ಲೀಟ್ ಕೋರ್ಸ್ 16 to 20 ಲ್ಯಾಕ್ಸ್ ವರೆಗೂ ಹೋಗಬಹುದು. ಹಾಸ್ಟೆಲ್ ಸೆಪರೇಟ್ ಆಗುತ್ತೆ, ರಫ್ಲಿ 1.2 ಲ್ಯಾಕ್ಸ್ ರೇಂಜ್ ಅಲ್ಲಿ ಇರುತ್ತೆ ವಿತ್ ಫುಡ್ ಅಂಡ್ ಸ್ಟೇ. ಸೊ ನೆಕ್ಸ್ಟ್ ಕಟ್ ಆಫ್ ಅಂಡ್ ಕಾಂಪಿಟೇಷನ್ ಬಗ್ಗೆ ಹೇಳಬೇಕು ಅಂದ್ರೆ ಇಲ್ಲಿ ಸೀಟ್ ಸಿಗೋದು ತುಂಬಾ ಟಫ್. KCET ರೌಂಡ್ 1 ಅಲ್ಲಿ ಟಾಪ್ 1000 ಒಳಗೆ ರ್ಯಾಂಕ್ ಇರಲೇಬೇಕು. ಫೈನಲ್ ರೌಂಡ್ಸ್ ಅಲ್ಲಿ ಅರೌಂಡ್ 1500 to 1700 ರೇಂಜ್ ವರೆಗೂ ಹೋಗಿದೆ. ಅಂಡ್ AIML ಅಲ್ಲಿ ಟಾಪ್ 2500 to 3000 ರ್ಯಾಂಕ್ ವರೆಗೂ ಹೋಗಿದೆ. EC ಬೇಕು ಅಂದ್ರೆ ಟಾಪ್ 4000 ರ್ಯಾಂಕ್ ರೇಂಜ್ ಅಲ್ಲಿ ಇರಲೇಬೇಕು. ಸೊ ಕಾಂಪಿಟೇಷನ್ ತುಂಬಾ ಹೆವಿ ಇರುತ್ತೆ. ಈಗ ಮೇನ್ ಕ್ವಶನ್, ಪ್ಲೇಸ್ಮೆಂಟ್ಸ್ ರಿಯಲ್ ಆರ್ ಎಲ್ಸ್ ಬರೇ ಹೈಪ್? ಎಸ್, ಪೆಸ್ ಪ್ಲೇಸ್ಮೆಂಟ್ಸ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಇದೆ. 2025 ರಿಪೋರ್ಟ್ ಪ್ರಕಾರ ಹೈಯೆಸ್ಟ್ ಪ್ಯಾಕೇಜ್ 68 LPA ಹೋಗಿದೆ. ಆದ್ರೆ ಪೀಕ್ ನಂಬರ್ಸ್ ನೋಡಬೇಡಿ, ಮೀಡಿಯನ್ ಪ್ಯಾಕೇಜ್ ಕೂಡ ನೋಡಿ. ಇದು 12.47 LPA ಇದೆ. ಅಂದ್ರೆ ಟಾಪ್ 20 to 30 ಸ್ಟೂಡೆಂಟ್ಸ್ ಗೆ ಗೂಗಲ್, ಅಮೆಜಾನ್, ಮೈಕ್ರೋಸಾಫ್ಟ್ ತರ ಟಾಪ್ ಕಂಪನೀಸ್ ಅಲ್ಲಿ ಸೂಪರ್ ಅಪರ್ಚುನಿಟೀಸ್ ಸಿಗುತ್ತೆ. ಆದ್ರೆ ಒಂದು ರಿಯಾಲಿಟಿ ಚೆಕ್ ಏನಂದ್ರೆ ಪೆಸ್ ಅಲ್ಲಿ 1500+ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಕಾಂಪಿಟೇಷನ್ ತುಂಬಾ ಹೆವಿ ಇರುತ್ತೆ. ಸ್ಕಿಲ್ಸ್ ಇಲ್ಲದೆ ಹೋದ್ರೆ ಪ್ಲೇಸ್ಮೆಂಟ್ಸ್ ಕಷ್ಟ ಆಗುತ್ತೆ. ಬರೇ ಕಾಲೇಜ್ ನೇಮ್ ಇದ್ರೆ ಸಾಕಾಗಲ್ಲ, ಹಾರ್ಡ್ ವರ್ಕ್ ಕೂಡ ನೀವು ಮಾಡ್ಲೇಬೇಕು. ಕ್ಯಾಂಪಸ್ ಬಗ್ಗೆ ಹೇಳ್ಬೇಕಂದ್ರೆ ಪೆಸ್ ಕ್ಯಾಂಪಸ್ ಸ್ವಲ್ಪ ಕಾಂಪ್ಯಾಕ್ಟ್ ಫೀಲ್ ಆಗಬಹುದು. ಆದ್ರೆ ಇನ್ಫ್ರಾಸ್ಟ್ರಕ್ಚರ್ ಮಾಡರ್ನ್ ಇದೆ. ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಗುಡ್ ಲ್ಯಾಬ್ಸ್, ಲೈಬ್ರರಿ, ವೈಫೈ ಎಲ್ಲ ಅವೈಲೇಬಲ್ ಇದೆ. ಕೋಡಿಂಗ್ ಕಲ್ಚರ್ ತುಂಬಾ ಸ್ಟ್ರಾಂಗ್ ಇದೆ. ಮತ್ತೆ ಫೆಸ್ಟ್ ಸೈಡ್ ಅಲ್ಲಿ ಆತ್ಮತ್ರಿಷಾ ತುಂಬಾ ಫೇಮಸ್ ಕಾನ್ಸರ್ಟ್ಸ್, ಕಲ್ಚರಲ್ ಇವೆಂಟ್ಸ್, ಟೆಕ್ ಆಕ್ಟಿವಿಟೀಸ್ ಎಲ್ಲ ನಡೆಯುತ್ತೆ. ಬಾಯ್ಸ್ ಹಾಸ್ಟೆಲ್ ಕ್ಯಾಂಪಸ್ ಒಳಗೆ ಇದೆ, ಗರ್ಲ್ಸ್ ಹಾಸ್ಟೆಲ್ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇದೆ. ಫುಡ್ ಬಗ್ಗೆ ಮಿಕ್ಸ್ಡ್ ರಿವ್ಯೂಸ್ ಇದೆ. ಕೆಲವು ಸ್ಟೂಡೆಂಟ್ಸ್ ಡೀಸೆಂಟ್ ಅಂತಾರೆ, ಇನ್ನು ಕೆಲವು ಸ್ಟೂಡೆಂಟ್ಸ್ ಆವರೇಜ್ ಅಂತ ಹೇಳ್ತಾರೆ. ಹಾಸ್ಟೆಲ್ ರೂಲ್ಸ್ ಸ್ವಲ್ಪ ಸ್ಟ್ರಿಕ್ಟ್ ಇದೆ. ಸೊ ನಿಮ್ ಫೈನಲ್ ಕ್ವಶನ್, ಜಾಯಿನ್ ಆಗ್ಬೇಕಾ ಬೇಡ? ನಿಮಗೆ ಟಾಪ್ ಟಿಯರ್ ಪ್ಲೇಸ್ಮೆಂಟ್ಸ್ ಬೇಕು ಅಂದ್ರೆ ಅಂಡ್ ನಿಮ್ ರ್ಯಾಂಕ್ ಟಾಪ್ 2000 ಒಳಗೆ ಇದೆ ಅಂದ್ರೆ ಮತ್ತು ನೀವು ಹೆಕ್ಟಿಕ್ ಸ್ಕೆಡ್ಯೂಲ್ ಹ್ಯಾಂಡಲ್ ಮಾಡ್ತೀರಾ ಅಂದ್ರೆ ಪೆಸ್ ಈಸ್ ದ ಬೆಸ್ಟ್ ಚಾಯ್ಸ್. ಆದ್ರೆ ನಿಮ್ಗೆ ಫುಲ್ ಚಿಲ್ ಕ್ಯಾಂಪಸ್ ಬೇಕು ಮತ್ತೆ ನಿಮ್ಮ ಫೀಸ್ ಬಜೆಟ್ ಟೈಟ್ ಇದೆ ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ. ಸೊ ನಮ್ ವಿಡಿಯೋದು ಲಾಸ್ಟ್ ಪಾರ್ಟ್ ಕಾಲೇಜ್ ದೋಸ್ ರೇಟಿಂಗ್ ಪ್ರಕಾರ ಪ್ಲೇಸ್ಮೆಂಟ್ಸ್ 9.5 ಔಟ್ ಆಫ್ 10 ಇದೆ. ಕ್ಯಾಂಪಸ್ ಲೈಫ್ 7 ಔಟ್ ಆಫ್ 10 ಇದೆ. ಓವರ್ ಆಲ್ ವ್ಯಾಲ್ಯೂ 8.3 ಔಟ್ ಆಫ್ 10 ಇದೆ. ನೆಕ್ಸ್ಟ್ ಯಾವ ಕಾಲೇಜ್ ರಿವ್ಯೂ ಬೇಕು ಅಂತ ಕಮೆಂಟ್ ಮಾಡಿ. ಇನ್ಫಾರ್ಮೇಶನ್ ಜೆನ್ಯೂನ್ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ.